ಒಂದು ಡೈಲಾಗ್ ಬರುತ್ತೆ, ಅದೇನು ಅವಳಿಗೇನು ಇಷ್ಟ ಇಲ್ವಂತ ಅಥವಾ ಅದೇನೋ ಒಂದು ವಿಷಯ ಇದೆ ಒಂದು ಸೀನಲ್ಲಿ. ಅವಳಿಗೆ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೋಬೇಕಾಗಿತ್ತು ಅನ್ನೋದು. ನನಗೆ ಹೋಗ್ಲಿ ಬಿಡಮ್ಮ, ನೀನು ಹೋಗಿ ಕೇಳೋದು ಹೋಗಿ ಕೇಳ್ಬಿಡೋದು ಹೋಗ್ಲಿ ಅವನು ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ನೀವು ಒಬ್ಬರು ಶೇರ್ ಮಾಡಿದ್ರು, 25 ಜನ ಶೇರ್ ಮಾಡಿದ್ರು, 60 ಜನ ಶೇರ್ ಮಾಡಿದ್ರು, ನಮ್ಗೆ ಅದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ನೀವೇನೇ ಖರ್ಚು ಮಾಡ್ಬೋದು, ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರು ಇದ್ದಾರಲ್ಲ. ಎಷ್ಟೇ ನೋವಿರಲಿ, ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಅವ್ರಿಗೇನು ಪೇಯ್ನ್ ಇದೆಯೋ ಐ ಡೋಂಟ್ ನೋ, ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ, ಇವ್ರಿಗೇನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಂದು ಹಂಗೆ ಕೂಡ್ತಾರೆ ಗೊತ್ತಾ. ಕೂಡಿದ್ರೆ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ಹಂಗೆ ಮೇಲಕ್ಕೆ. ನಾನು ಅದೇ ಹೇಳೋದು, ಈಗ ಈ ಇಂಟರ್ವ್ಯೂ ಮೂಲಕ ಹೇಳೋದು, ಈಗ ಹೊಸದಾಗಿ ಯಾರ್ಯಾರು ಲವ್ ಮಾಡ್ತಿದ್ದೀರಾ, ಲವ್ ಮಾಡ್ಕೊಂಡು ಯಾರು ಮದುವೆ ಆಗಿದ್ದೀರಾ? ನನ್ನ ಕಡೆ ನೋಡ್ಬೇಡಿ ಸರ್, ನಾನು ಇನ್ನೂ ಆಗಿಲ್ಲ. ಆಮೇಲೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ? ಆಮೇಲೆ ಸ್ಪೆಷಲಿ ಮನುಷ್ಯ ಈಗ ತಂದೆ ಜಗತ್ತಿಗೆಲ್ಲ ಒಳ್ಳೆಯವನು, ಮಕ್ಕಳಿಗೆ ಮಾತ್ರ ಕೆಟ್ಟವನು. ಎಲ್ಲರ ಮನೆಯಲ್ಲೂ ಅಷ್ಟೇನೆ ಅಲ್ವಾ? ಸತ್ಯ ಇಲ್ಲ, ನಿಜ. ನಾವೇ ನಮ್ಮ ಅಪ್ಪದಿರ್ಗೆ ಅವಾಗೆಲ್ಲ ಬೈಕೊಂಡಿದ್ದೀವಿ, ಸುಳ್ಳು ಹೇಳೋದು ಬೇಡ. ನೀವೆಲ್ಲ ಬೈಕೊಂಡಿಲ್ಲ ಸರ್? ಏನಪ್ಪ ನಿಮ್ಮ ಬಗ್ಗೆ ಸಪ್ರೇಟ್ ಆಗಿ ಮಾತಾಡ. ನೀವು ಬೈಕೊಂಡಿಲ್ಲ? ಎಲ್ಲರೂ ಅವ್ರ ಅಪ್ಪದಿರ್ ಬೈಕೊಂಡಿದೀವಿ. ನಾವು ಅಪ್ಪದಿರ ಆದ್ಮೇಲೆ ಗೊತ್ತಾಗ ಪೇನ್ ಅಲ್ವಾ? ಸ್ಥಾನಕ್ಕೆ ಹೋದಾಗ್ಲೇ. ಹೌದೌದೌದು, ಆ ಸ್ಥಾನಕ್ಕೆ ಹೋದಾಗ್ಲೇ ಗೊತ್ತಾಗೋದು. ನಮ್ಮನೇಲಿ ನನ್ನ ಮಕ್ಕಳು ಬೈಕೋತಾರೆ, ಏನ್ ಹಿಂಗಾಡ್ತೀಯ, ಸ್ಟ್ರಿಕ್ಟ್ ಅಂತಲ್ಲ. ಎವ್ರಿ ಫಾದರ್ ಇಸ್ ಅ ವಿಲ್ಲನ್. ಐ ಟೆಲ್ ಯು, ಪ್ರತಿಯೊಬ್ಬ ಫಾದರ್ ಕೂಡ ಒಬ್ಬ ವಿಲ್ಲನ್ನೇ ಯಾವಾಗ್ಲೂ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂತ ಒಂದು ನಡಿಲೇಬಾರ್ದು ಅನ್ನೋಂಥ ಒಂದು ಕಥೆನೂ ಆಗುದು, ನಡೆಯುವಂತ ಕಥೆನೂ ಆಗುದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾದ್ರು ಸಿನಿಮಾ. ನಿಜವಾಗ್ಲೂ ರೀ, ನಾನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದ್ರೆ ತುಂಬಾ ಜೋರಾಗಿ ಹತ್ತು ಬಿಡ್ತಿದ್ದೆ. ನಾನು ಒಂದು ಸ್ವಲ್ಪ ಎಮೋಷನಲ್ ಆಗಿದೆ. ಒಂದು ಸ್ವಲ್ಪ ಥಿಯೇಟರ್ ಗೀಟು ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟ್ ಆಗಿ ನೋಡ್ಬೇಕು. ಅಯ್ಯೋ, ನನಗೆ ಕೇಳಿದ ಯಾರು ಬಂದಿಲ್ವಾ ಅಂತ. ನೋಡ, ಖಂಡಿತ ನೋಡೋಣ. ಸರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.